ಮದುವೆ ಕರೆಯಕ್ಕೆ ಬಂದಿರೋದು ಆ್ಯಕ್ಚುಲಿ ನಾವು ಪೂಜೆಗಂದಿ ನಡ್ಕೋಬೇಕು ಗೊತ್ತಾ, ಅದು ಬೈಕಾಗಿದೆ ನೋಡಿ ಫಾಲ್ಸ್ ಇಲ್ಲಿಂದ. ಗೈಸ್ ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ಎದ್ಬಿಟ್ಟು ನಾನು ಮತ್ತೆ ನಮ್ಮ ಅಕ್ಕನ ಮಗ ಇಬ್ರು ಈ ಕಾರ್ಗಲ್ ಕಡೆ ಹೊಂಟಿದೀವಿ. ಗೈಸ್ ಕಾರ್ಗಲ್ ಬಂದ್ಬಿಟ್ಟು ನಮ್ಮ ಕಡೆ ಒಂದು ಊರು, ಮತ್ತೆ ನೀವು ಕಾರ್ಗಲ್ ಯುದ್ಧ ಅನ್ಕೋಬಿಟ್ಟಿರಾ, ಅಂದ್ರೆ ಜೋಗ ಕಡೆ ಹೊಂಟಿದೀವಿ. ಯಾಕೆ ಏನು ಅಂತೇಳಿ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗತ್ತೆ. ಬರ್ರಿ ಹಂಗಾರೆ ಮನೆ ಬಿಟ್ಟು ಹೋಗೋಣ. ನಾವು ಮನೆ ಬಿಟ್ಟ ತಕ್ಷಣ ಫಸ್ಟ್ ಬಂದಿದ್ದೆ ಪೆಟ್ರೋಲ್ ಬಂಕಿಗೆ. ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ಹೊಂಟ್ವಿ. ಯಾವ ಮುಹೂರ್ತದಲ್ಲಿ ಹೊಂಟ್ವಿ ಏನೋ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಅಲ್ಲೇ ಮಿಣ್ಸೆ ಹತ್ರ ಇರೋ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಮಳೆನ ತಪ್ಪಿಸ್ಕೊಂಡ್ವಿ. ಸರಿ ಲೈಟ್ ಆಗಿ ಮಳೆ ಹಂತತ್ತಲ್ಲ ಅಂತೇಳಿ ಮುಂದೋದ್ರೆ ಇಲ್ಲಿ ನೋಡ್ರೆ ಒಂದ್ ಹನಿ ಮಳೆ ಇಲ್ಲ. ಈ ಮಳೆ ಎಂತ ವಿಚಿತ್ರ ನನ್ ಮಗಂದ್ರೆ 100 ಮೀಟರ್ ಹಿಂದ್ ಮಳೆ ಇಲ್ಲ, 100 ಮೀಟರ್ ಮುಂದ್ ಮಳೆ ಇಲ್ಲ, ಮಧ್ಯದ ಮಾತ್ರ ಹಾಕಿ ಜಿಡಿತಾ ಇತ್ತು. ನಾವು ಮಂಗನ ಮಕ್ಳು ಸುಮ್ನೆ ಒದ್ದೆ ಹಾಕಿ ಬಂದ್ವಿ. ಈ ಮಳೆ ಕತೆ ಇಲ್ಲೇ ಬಿಡ್ರಿ, ಮುಂದೆ ಮ್ಯಾಟ್ರಿ ಹೋಗೋಣ ಬರ್ರಿ. ಇವಾಗ ಮಾಯನಗುಂಡಿ ಹತ್ರ ಇದ್ದೀವಿ. ಮದುವೆ ಕರೆಯೋ ಕಷ್ಟ ನಮಗೆ ಗೊತ್ತು ಇವಾಗ, ಯಾಕಂದರೆ ಮನೆಗೆ ಗೊತ್ತಿರಲ್ಲ, ಹುಡುಕ್ಬೇಕಲ್ವಾ. ಈಗ ಜೋಗಿನ ಮಠ ಹೋಗ್ಬೇಕು, ಬನ್ನಿ ಅಲ್ಲಿ ಸಿಗ್ತೀನಿ ಗುರು. ಇವಾಗ ಬಾಳೆಗದ್ದೆ, ಕಾರ್ಗಲ್ ಹತ್ರ ಬಾಳೆಗದ್ದೆಲಿ ಇದ್ದೀವಿ. ಕಷ್ಟ ಕಾಶಿ ಕೊಟ್ಟರು ಬೇಡ ಗುರು ಇವಾಗ, ಯಾಕಂದರೆ ಮನೆ ಯಾವುದು ಇಲ್ಲಿ ಒಂದೊಂದು ಮನೆಯೂ ಸಿಗಲ್ಲ, ಏನಿಲ್ಲ, ಯಾವ ಮನೆ ಏನು ಹುಡ್ಕೋದು, ಒಬ್ಬ ಮನುಷ್ಯನೂ ಇಲ್ಲ, ತುಂಬ ಕಷ್ಟ. ನೆಟ್ವರ್ಕ್ ಇರಲ್ಲ ಮೇಯ್ನಾಗಿ, ಕಷ್ಟ ಗುರು. ಗೈಸ್ ಒಂದು ವಿಷಯ ಗೊತ್ತಾಗಿಲ್ಲ, ಇದು ಏನಕ್ಕೆ ಕೊಟ್ಟವ್ರೆ ಅಂತ ಹೇಳಿ ಗೊತ್ತಿದ್ದವ್ರು ಕಮೆಂಟ್ ಮಾಡ್ರಪ್ಪ. ಇಷ್ಟು ದೂರ ಬಂದ್ಬಿಟ್ಟು ಜೋಗದೊಂದು ವಿಡಿಯೋ ಮಾಡ್ಕೊಂಡಿಲ್ಲ ಅಂದರೆ ಹೆಂಗೆ? ನಮ್ಮ ಅಕ್ಕನ ಮಗ ಜೋಗ ನೋಡಿಲ್ಲ ಅಂತ ಪಾಪ, ಜೋಗ ತೋರಿಸು ಅಂತಿದ್ದಾನೆ. ಅಲ್ಲಿ ಕಾಣತ್ತಲ್ವಾ, ಅದು ಬಂದ್ಬಿಟ್ಟು ಪ್ರವಾಸಿ ಮಂದಿರ ಅನಿಸುತ್ತೆ. ಅಲ್ಲಿ ಕಾಣೋದು ಬ್ರಿಟಿಷರು ಬಂಗ್ಲೆ. ನಾನು ಅವಾಗ 1947 ಟೈಮಲ್ಲಿ ಕಟ್ಸ್ಕೊಟ್ಟಿದ್ದಂಥದ್ದು ನೋಡಿ. ಹಿಂಗಿದೆ, ನಾವು ಬಂದ್ಬಿಟ್ಟು ಹಿಂಗಿದ್ದೀವಿ, ಬೈಕ್ ಓಡಿಸಿ ಎಲ್ಲ ಸುಟ್ಟೋಗ್ಬಿಟ್ಟಿದ್ದೀವಿ, ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ. ಗೈಸ್ ನಮ್ಮ ಹುಡುಗ ಇವಾಗ ಜೋಗ ನೋಡಿಲ್ಲ ಅನ್ನಲ್ಲ, ಅದಕ್ಕೆ ಜೋಗನ ತೋರಿಸ್ಕೊಂಡೆ ಆಯ್ತು ಕರ್ಕೊಂಡು ಮದುವೆ ಕರೆಯಕ್ಕೆ ಹೋಗ್ಬಿಡೋಣ ಅಂತೇಳಿ ಕರ್ಕೊಂಬಂದಿದ್ದೀನಿ. ಜೋಗನ ನೋಡ್ಕೊಂಡೇ ಹೋಗ್ಬಿಡೋಣ ಏನ. ಗೈಸ್ ನೀವು ಇಲ್ಲೆಲ್ಲ ಬಂದಿರ್ತೀರಾ, ಎಷ್ಟೋ ಜನ ಬಂದಿರ್ತಾರೆ. ಇವಾಗ ನೋಡಿ ಒಂದು ಕಡೆ ಇಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಗೊಂದು ವ್ಯೂ ತೋರಿಸ್ಕೊಂಡು ನಾನು ಹೋಗ್ತೀನಿ ಅಷ್ಟೇ. ಮದುವೆ ಕರೆಯಕ್ಕೆ ಬಂದಿರೋದು ಆ್ಯಕ್ಚುಲಿ ನಾವು, ಬಟ್ ಇದೊಂದು ವ್ಯೂನ ನೀವು ನೋಡಲೇಬೇಕು. ಸೈಕ್ ಅಂದರೆ ಸೈಕ್ ಆಗಿರುತ್ತೆ. ನನ್ನ ಕ್ಯಾಮ್ರಾ ಅಷ್ಟು ಸ್ಟೇಬಲ್ ಇಲ್ಲ, ಅಲ್ಲಾಡಿದ್ರೆ ಬೇಜಾರು ಮಾಡ್ಕೊಂಬೇಡಿ. ನಾವು ಬಂದಿದ್ದೀವಿ ಈಗ ವ್ಯೂ ಹತ್ರನೇ ಇದ್ದೀವಿ ಆಲ್ರೆಡಿ. ಬನ್ನಿ, ಆ ವ್ಯೂ ಎಲ್ಲಿದೆ ಅಂದರೆ ಇದೇ ವ್ಯೂ ಗುರು. ಅವನ ಅಜ್ಜಿ ನೀನು ನೋಡಿದ್ಯಲ್ಲ? ಹಾಂ, ಪೂಜೆಗಂದಿ ನಡ್ಕೋಬೇಕು ಗೊತ್ತಾ, ಅದು ಪೀಸ್ಫುಲ್ ಆಗಿದೆ ಅಲ್ಲ. ನಿಧಾನ ಹುಡುಗ, ಬಿದ್ಗಿದಿ ಕಡೆಗೆ ಮಸ್ತಾಗಿದೆ ಗೈಸ್, ಒರಿಜಿನಲ್ ಜೋಗ. ಅಲ್ಲಿ ಕಾಣುತ್ತಲ್ವಾ, ನಾವು ಅಲ್ಲಿಂದ ಬಂದು ಅಲ್ಲಿಂದ ಇಳ್ಕೊಂಡು ಹೋಗ್ಬೇಕಿತ್ತು ಆ್ಯಕ್ಚುಲಿ, ಬಟ್ ಇಲ್ಲಿ ಆ ಥರ ಇಲ್ಲ. ಇದು ಜೋಗ, ಅದು ಜೋಗದ ಗುಂಡಿ. ಇದು ನಾವು ನೋಡಿ ಶಿಷ್ಯ ತೋರಿಸಿದ್ದೀನ. ಅಷ್ಟೇ, ಇಲ್ಲಿಂದ ನೀರು ಬೀಳೋದು. ಸೈಕಾಗಿದೆ ನೋಡಿ ಫಾಲ್ಸ್ ಇಲ್ಲಿಂದ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಶಿವಮೊಗ್ಗದಲ್ಲಿ ಇದೇ ಹೈಯೆಸ್ಟು ದೊಡ್ಡ ಫಾಲ್ಸ್ ಅಲ್ಲ ಆ್ಯಕ್ಚುಲಿ, ಬೇರೆದು ಇದೆ, ಬಟ್ ಬೇಡ ಬಿಡಿ, ಇದೇ ಇರಲಿ ಇವಾಗ, ಅದನ್ನೆಲ್ಲ ಆಮೇಲೆ ಹೇಳೋಣ. ಸೈಕಾಗಿದೆ ಗುರು ಅಷ್ಟೇ ಗೈಸ್, ಬಾಯ್ ಅಷ್ಟೇ. ಎಲ್ಲಿ ಹೋಗುತ್ತೆ ಅಂದರೆ ನೀರು ಹೊರದು ಹೋಗ್ತೈತೆ ಹಾಗೆ. ಕೂದಲೆಲ್ಲ ಹಾರಾಡ್ತಾ ಇದೆ ಈಗ. ಗೈಸ್ ಜೋಗ ನೋಡಾಯ್ತು, ಈಗ ಹೋಗ್ತಾ ಇರೋದಷ್ಟೇ. ಬಾಯ್ ಅಷ್ಟೇ. ಗೈಸ್ ಜೋಗ ನೋಡಿದ ಖುಷಿಗೆ ನಮ್ಮ ಹುಡುಗ ಹೊಟ್ಟೆ ಫುಲ್ ಹಸಿತಾ ಇತ್ತಂತೆ. ಅದಕ್ಕೆ ಇಬ್ರು ಹೋಗಿ ಒಂದೊಂದು ಎಗ್ ರೈಸ್ ತಿನ್ಕೊಂಡು ಶಿಸ್ತಾಗಿ ಕಟಿಂಗ್ ಮಾಡಿಸ್ಬೇಕಿತ್ತು. ನಾನು ಕಟಿಂಗ್ ಮಾಡ್ಸೋಣ ಅಂತ ಹೇಳಿ ಹೋದ್ವಿ. ಸಿದ್ದಾಪುರದಲ್ಲಿ ನಾವೇ ಹೋಗ್ಲು ಕಟಿಂಗ್ ಮಾಡಿಸೋದು ಸುನೀಲ್ ಅಣ್ಣನ ಅಂಗಡಿಯಲ್ಲಿ. ಅದಕ್ಕೋಸ್ಕರ ನಾನು ಮತ್ತು ನಮ್ಮ ತಮ್ಮ ಇಬ್ಬರು ಸುನೀಲ್ ಅಣ್ಣನ ಅಂಗಡಿ ಹೋದ್ವಿ. ಕಟಿಂಗ್ ಮಾಡ್ಸೋದು ನಾನು ಒಬ್ಬನೇ ಆಗಿತ್ತು, ಆದರೆ ನಮ್ಮ ತಮ್ಮ ಇದು ನಾನು ಕಟಿಂಗ್ ಮಾಡಿಸ್ತೀನಿ ಅಂತ ಹೇಳಿದೆ. ಸರಿ ಮಾಡಿಸು ಅಂತೇಳಿ ನಾನು ಹ್ಞೂ ಅಂದೆ. ಆದರೆ ಸುನೀಲ್ ಅಣ್ಣನ ಹತ್ರ ಒಂದು ಕಟಿಂಗ್ ಹೆಸರು ಹೇಳ್ದ, ಅದು ಯಾವ ಕಟಿಂಗ್ ಅಂತೇಳಿ ಲಾಸ್ಟಿಗೆ ಹೇಳ್ತೀನಿ. ಈಗ ಮಾಡ್ತಾ ಇದ್ದಾರೆ ನೋಡ್ರಿ. ಹಿಂದ್ಗಡೆ ಈ ಜುಟ್ಟು ಹಂಗೆ ಇರಲ್ಲ,
ತೆಗಿಯೋಕೋರ ಇವನ್ ಕಟಿಂಗ್ ನನ್ಕಿನ್ನ ಚಲೋ ಆಗ್ಬಿಡ್ತಲ್ಲ. ಮದುವೆಗೆಲ್ಲ ಹಂಗಾರೆ ಇವನ್ನೇ ನೋಡ್ತಾರೆ ಈಗ. ಅಲ್ಲ ಮಧು, ಈ ಡಿಸೈನ್ ಐತಲ್ಲ ಭಾರಿ ಡಿಸೈನ್ ಇದೆ, ವಿ ಶೇಪ್ ಹಿಂದ್ಗಡೆ. ತಮ್ಮ ತಲೆ ಬಗ್ಸಾ ಬಗ್ಸಾ ಹಾಂ. ಮಳೆ ಬರುವ ಎಲ್ಲ ಮುನ್ಸೂಚನೆ ಕಾಣುತ್ತಿದ್ದು ನಮ್ಮ ನಡೆ ಊರಿನ ಕಡೆ. ಜೈ ಶ್ರೀರಾಮ್, ಬಾಯ್ ಬಾಯ್. ಈಗ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಆಗ್ಯಾನೆ. ಮಾನಸ ಫುಲ್ ಶಾಕ್ ಆಗ್ಬಿಟ್ಟಳು, ಏನಕ್ಕೆ ಹಿಂಗೆ ಕಟಿಂಗ್ ಮಾಡ್ಸ್ಯಾನಂತ. ನಮ್ಮಮ್ಮ ಹೇಳ್ತಾ ಇದು ನಮ್ಮಮ್ಮ ಚೆನ್ನಾದಳು. ನಮ್ಮ ಮನೆಗೆ ಇವತ್ತು ಅಕ್ಕಿ ಮಾಡೋದಿತ್ತು, ಅಕ್ಕಿ ಮಾಡಿ ಹೋಗ್ಯಾರ ನಾವು ಬರೋರೊಳಗೆ. ನಮ್ಮ ಮನೆಯವ್ರದ್ದು ತುಂಬಾ ಚೆನ್ನಾಗೈತೆ ಕಟಿಂಗು. ನನ್ನ ಕೆಮ್ಮು ತುಂಬ ದಿವಸದಿಂದ. ಇದು ಬ್ಯಾಕ್ ಕ್ಯಾಮ್ರಾ ಇರೋದ್ರಿಂದ ನಾನು ಚೆನ್ನಾಗಿ ಬರೋಲ್ಲ, ಕೈಯಲ್ಲಿ ತಿರುಪಿ ಹಿಂಗೆ ಹಿಡ್ಕೊಂಡ್ರೆ.